ಬಳ್ಳಾರಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿ ಸಭೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿಯ ಸೋಮವಾರ ಸಂಜೆ ಬಳ್ಳಾರಿಯ ಗಾಂಧಿ ಭವನದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಕಲ್ಯಾಣ ಕರ್ನಾಟಕ ದೇಶ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯಮಟ್ಟದ ಗೌರವ ಅಧ್ಯಕ್ಷರಾದ ಸಿರಿಗೇರಿ ಪನ್ನರಾಜ್ ವಹಿಸಿದ್ದರು. ಸಭೆಯಲ್ಲಿ ಬಳ್ಳಾರಿಯ ಪ್ರಗತಿಪರ ಸಂಘಟನೆಗಳ ಮುಖಂಡರು ಹಾಗೂ ಹಿರಿಯರು ಭಾಗವಹಿಸಿ ಜಿಲ್ಲೆಯ ಅಭಿವೃದ್ಧಿ ಕುರಿತು ಹೋರಾಟದ ಬಗ್ಗೆ ಚರ್ಚಿಸಿದರು. ಬರುವ ಆಗಸ್ಟ್ 8 ಮತ್ತು 9 ದಿನಾಂಕದಂದು ಗಂಗಾವತಿ ತಾಲೂಕಿನ ತಾವರಗೇರಿಯಲ್ಲಿ ನಡೆಯುವ ತರಬೇತಿ ಶಿಬಿರದಲ್ಲಿ 371 ಹಾಗೂ ಅದರ ಹಕ್ಕುಗಳು ಮತ್ತು ಸಮಸ್ಯೆಗಳು, ನಮಗೆ ಆಗುತ್ತಿರುವ ಅನ್ಯಾಯದ ಕುರಿತು ಚರ್ಚೆ ನಡೆಯಲಿದೆ ಎಂದು ಸಭೆಯಲ್ಲಿ ಪನ್ನರಾಜ್ ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ರೆಡ್ಡಿ, ಗೌರವಾಧ್ಯಕ್ಷರಾದ ಟಿ.ಜಿ. ವಿಠಲ, ಕಾರ್ಯದರ್ಶಿಗಳಾದ ಮಾಧವ ರೆಡ್ಡಿ, ಜಿ.ವಿ. ಮಂಜುನಾಥ್, ಸಂಗನಕಲ್ ವಿಜಯ್ ಕುಮಾರ್, ವೆಂಕಟರೆಡ್ಡಿ, ಕಪ್ಪಗಲ್ಲ ಓಂಕಾರಪ್ಪ, ವಕೀಲರಾದ ರವಿಕುಮಾರ್, ಸೋಮಶೇಖರಗೌಡ ಇತರರು ಭಾಗವಹಿಸಿದ್ದರು. ವಿಶೇಷವಾಗಿ ಇವತ್ತಿನ ಸಭೆ ಏನು ಅಂತ ಹೇಳಿದ್ರೆ, ಬಳ್ಳಾರಿ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿದ ಮೇಲೆ ಮೊಟ್ಟ ಮೊದಲ ಸಭೆಯನ್ನು ಮಾಡಬೇಕು ಅಂದ್ಕೊಂಡು ಇವತ್ತು ಗಾಂಧಿಭವನದಲ್ಲಿ ನಾವು ಸೇರಿ ಮುಂದಿನ ಹೋರಾಟಗಳೇನು, ನಮ್ಮ ರೂಪರೇಷೆಗಳೇನು ಅನ್ನುವಂಥದ್ದನ್ನು ಚರ್ಚೆ ಮಾಡೋದಕ್ಕಾಗಿ ಸೇರಿದ್ವಿ. ಮೊಟ್ಟ ಮೊದಲನೇದಾಗಿ ಇದೇ ಬರುವ ಆಗಸ್ಟ್ 8 ಮತ್ತು 9ನೇ ತಾರೀಕಿನಂದು ತಾವರಗೆರೆಯಲ್ಲಿ ಈ ಸಮಗ್ರವಾದ ಮಾಹಿತಿ, ಈ ಚರಿತ್ರೆ ಏನಿದೆ 371J ಹೋರಾಟದ ಚರಿತ್ರೆ ಮತ್ತು 371Jನ ಹಕ್ಕುಗಳು, ಸಂಸ್ಥೆಗಳು ಮತ್ತು ನಮಗೆ ಆಗ್ತಾ ಇರುವಂಥ ಅನ್ಯಾಯಗಳು, ಇವುಗಳ ಬಗ್ಗೆ ಇಬ್ಬರು ತಜ್ಞ ಹೋರಾಟಗಾರರಾದಂಥ ಡಾಕ್ಟರ್ ರಜಾಕ್ ಉಸ್ತಾದ್ ಅವರು ಮತ್ತು ಡಾಕ್ಟರ್ ಧನರಾಜ್ ಅವರು 8-9ನೇ ತಾರೀಕಲ್ಲಿ ಮಾತಾಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯಿಂದ 20 ಜನ ಈ ಸಮಿತಿಯ ಪರವಾಗಿ ಒಂದು ತರಬೇತಿ ಶಿಬಿರದಲ್ಲಿ ಭಾಗವಹಿಸೋದ್ರ ಮೂಲಕ ಸಮಗ್ರವಾದ 371J ಅನುಷ್ಠಾನಕ್ಕೆ ಬೇಕಾದಂಥ ಅಂಶಗಳ ಬಗ್ಗೆ ತಿಳ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಮೊದಲನೇ. ಎರಡನೇ ಹಂತದಲ್ಲಿ ಅವತ್ತಿನ ದಿನ 8 ಮತ್ತು 9ನೇ ತಾರೀಕು ನಡೆಯುವಂಥ ಒಂದು ತರಬೇತಿ ಶಿಬಿರದಲ್ಲಿ ನಿರ್ಧಾರ ಮಾಡುವ ಕಲ್ಯಾಣ ಕರ್ನಾಟಕ ಮಟ್ಟದ ಜರೂರಾದ ಹೋರಾಟದ ವಿಷಯಗಳು ಯಾವುವು ಅನ್ನುವಂಥದ್ದನ್ನು ತಗೊಂಡು ಬಂದು ಆ ವಿಷಯಗಳ ಬಗ್ಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಹೋರಾಟ ಸಮಿತಿಯಿಂದ ಹೋರಾಟವನ್ನು ಪ್ರಾರಂಭ ಮಾಡುವಂಥದ್ದು ಮತ್ತು ಈ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಂದು ಜಿಲ್ಲೆಗಳ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸೋದಕ್ಕೋಸ್ಕರ ಸಹಾಯ ಆಗುವಂಥ ಇಂಥ ಜಿಲ್ಲಾ ಸಮಿತಿಗಳ ಮೂಲಕ ಇನ್ನೊಂದು ಸಭೆಯನ್ನು ಮಾಡಿ, ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯ ಈ ಘಟಕದ ಮೂಲಕ ಮತ್ತೊಂದು ಸಭೆಯನ್ನು ಮಾಡಿ ಬಳ್ಳಾರಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ನಮ್ಮ ತಾಲೂಕುಗಳ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ಪಟ್ಟಿ ಮಾಡುವಂಥದ್ದು ಮತ್ತೊಂದು ಕೆಲಸ ಆಗ್ತದೆ. ಇವು ಮೂರು ಆದಮೇಲೆ ಕಲ್ಯಾಣ ಕರ್ನಾಟಕ ಮಟ್ಟದಲ್ಲಿ ಆಗುವಂಥ ಹೋರಾಟಗಳಿಗೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಬೇಕಾದಂಥ ಸಮಸ್ಯೆಗಳ ಪರಿಹಾರಗಳಿಗೆ ಬೇಕಾದಂಥ ಹೋರಾಟಗಳಿಗೆ ನಾವು ಎಲ್ಲರೂ ಕೂಡ ಒಟ್ಟಿಗೆ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಇವತ್ತು ತಗೊಂಡಿದ್ದೇವೆ. ಈ ಹೋರಾಟಕ್ಕೆ ಈ